ಪಶುವಾಗಿ ಗೋವನ್ನು ರಾಷ್ಟ್ರೀಯ ಪಶುವಾಗಿ ಗೋವನ್ನು ರಾಷ್ಟ್ರೀಯ ಪಶುವಾಗಿ अस्सलाम वालेकुम रहमतुल्लाहि वबरकातुहू। आज धारवाड़ के शहर में डीसी के पास हम लोग मनवी लेके आए हैं कि जो हिंदुस्तान के अंदर जहाँ जहाँ भी ये गौ हत्या का जो चला हुआ है उसे हम लोग खंडन करते हैं, क्योंकि हम हिंदुस्तान के तमाम हिंदू भाइयों से भी एक गुजारिश है कि वो लोग हमारा साथ दें, क्योंकि हम गवर्नमेंट से भी ये इल्तिमास करते हैं कि गाय को इस नेशनल एनिमल का दर्जा दें, क्योंकि अगर इतना देंगे न हिंदू मुस्लिम में कुछ भेदभाव होएगा। हिंदुस्तान में बिलखुसूस कर्नाटक के अंदर तमाम लोग खुशहाल ज़िंदगी से रहेंगे। और मैं आरएसएस, बजरंग दल, इन तमाम संगठनों से भी मैं गुजारिश करूंगा कि वो लोग भी हमारा साथ दें, और ख़ास करके हमारे जितने भी हिंदू बड़े बड़े संगठन हैं, मैं उन लोगों से भी गुजारिश करूंगा कि वो लोग हमारा साथ दें, क्योंकि ये हिंदुस्तान में ये अमन का मुल्क है। हम लोग अमन चाहते हैं और अमन के साथ हम लोग इंशाअल्लाह ज़िंदगी बसर करेंगे। जी, मेरा नाम शाहजहां देसाई, AIMIM धारवाड़ सिटी प्रेसिडेंट। ಇವತ್ತಿನ ದಿವಸ ನಾವು ಉತ್ತರ ಕರ್ನಾಟಕ ಅಂಜುಮನೆ ಇಸ್ಲಾಂ ಹುಬ್ಳಿ ಹಾಗೂ ಇತಿಹಾದ್ ಗ್ರೂಪ್ ಹಾಗೂ ಹಬೀಬ್ ಫೌಂಡೇಶನ್ ವತಿಯಿಂದ DC ಸಾಹೇಬರ ಮುಖಾಂತರವಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ। ಆ ಮನವಿಯಲ್ಲಿ ನಾವು ಏನು ಕೇಳ್ಕೊಂಡೇವೆ ಅಂದರೆ, ಗಾವ್ ಏನಿದೆ ಕಾವುಗೆ ನಾವು ರಾಷ್ಟ್ರೀಯ ಪಶುವನ್ನು ಘೋಷಿತ ಮಾಡಬೇಕಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನಮ್ಮ ಗೌರವಾನ್ವಿತ ರಾಷ್ಟ್ರಪತಿ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ನಾವು ಮನವಿ ಮಾಡಿಕೊಂಡಿದ್ದೇವೆ। ಹಾಗೂ ಇದೇ ತರಹ ಗಾವನ್ನು ರಾಷ್ಟ್ರೀಯ ಪಕ್ಷಿಯನ್ನು ರಾಷ್ಟ್ರೀಯ ಪಶು ಅಂತೇಳಿ ಘೋಷಣೆ ಮಾಡಿದರೆ ಅದರಲ್ಲಿ ಒಂದು ಕಾನೂನು ಬರುತ್ತೆ। ಮಾರದವನು ಅಷ್ಟೇ ಹೊಣೆಗಾರ, ತಗೊಂಡವನು ಅಷ್ಟೇ ಹೊಣೆಗಾರ, ಕಡದವನು ಅಷ್ಟೇ ಹೊಣೆಗಾರ, ತಿಂದವನು ಅಷ್ಟೇ ಹೊಣೆಗಾರ। ಗಾವನ್ನು ನೀವು ರಕ್ಷಣೆ ಮಾಡಬೇಕಂದ್ರೆ ಇದಕ್ಕೆ ರಾಷ್ಟ್ರೀಯ ಪಶುವನ್ನಾಗಿಯೇ ಘೋಷಿತ ಮಾಡಬೇಕು। ಇದರಲ್ಲಿ ಭಾಳ ದಿವಸದಿಂದ ಹಿಂದೂ ಪರ ಸಂಘಟನೆಗಳು ಭಾಳ ಶ್ರಮ ಪಟ್ಟಿದ್ದಾವೆ, ಗೋ ರಕ್ಷಕರು, ನಾವು ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ। ಇವತ್ತಿನ ದಿವಸ ಈ ನಮ್ಮ ನಾವು ಒಂದು ಅಭಿಯಾನವನ್ನು ಶುರು ಮಾಡಿದ್ದೇವೆ, ಅದಕ್ಕೆ ತಮ್ಮ ಎಲ್ಲರ ಸಹಕಾರ ಬೇಕು। ಅದು ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ್ ದಳ ಆಗಲಿ, ಹಿಂದೂ ಮಹಾಸಭಾ ಆಗಲಿ, ಶಿವಸೇನೆ ಆಗಲಿ, ಯಾರೋ ಇರಲಿ, ಯಾವ ಹಿಂದೂ ಪರ ಸಂಘಟನೆಗಳಿಗೆ ನಾವೆಲ್ಲ ಇವತ್ತಿನ ದಿವಸ ಮನವಿ ಮಾಡ್ಕೊಳ್ತೀವಿ। ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕು। ಹಾಗೂ ಆಲ್ ಇಂಡಿಯಾ ನಮ್ಮ ಉಲ್ಮಾ ಏನಿದ್ದಾರೆ ಅರ್ಷದ್ ಮದನಿ ಸಾಹೇಬರು, ಅವರೊಂದು ಕೂಗಿಗೆ ಇಡೀ ಭಾರತದಲ್ಲಿ ಈ ಒಂದು ಸದ್ದು ಎದ್ದಿದೆ। ನಾವು ಇದನ್ನು ರಾಷ್ಟ್ರೀಯ ಪಶುವಾಗಿ ಘೋಷಣೆ ಮಾಡುವವರೆಗೆ ನಮ್ಮ ಈ ಹೋರಾಟ ಹೀಗೆ ನಾವು ಜಾರಿ ಬರೆಸ್ತೇವೆ। ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ ತಾಡಪತ್ರಿ। ಇವತ್ತು ಧಾರವಾಡದಲ್ಲಿ ವಿವಿಧ ಮುಸ್ಲಿಂ ಸಂಘಟನೆ ಮತ್ತು ನಮ್ಮ ಕುರೈಶ್ ಬಿರಾದರಿ ಸಂಘಟನೆ ಜಮಾತ್ ವತಿಯಿಂದ ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರಧಾನಮಂತ್ರಿಗಳಿಗೆ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ದೇವೆ। ಆ ಬೇಡಿಕೆ ಏನಂತಂದರೆ, ಗೋವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಗೋವಂಶದ ಎಲ್ಲ ಪ್ರಾಣಿಗಳನ್ನು ತಾವು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕೆಂದು ನಾವು ಮನವಿಯಲ್ಲಿ ಮಾಡಿದ್ದೇವೆ। ನಾವು ನೋಡ್ತಾ ಇದ್ದೀವಿ, ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕೆಲವೊಂದು ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಗೋವನ್ನು ಒಂದು ರಾಜಕೀಯ ವಿಷಯ ಮತ್ತು ಅಲ್ಪಸಂಖ್ಯಾತರ ವಿರುದ್ಧ ದಾಳಿಯನ್ನು ಮಾಡುವ ಒಂದು ಕಾನೂನನ್ನು ಕೈಗೆತ್ತಿಕೊಳ್ಳುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ। ಆ ಕಾರಣಕ್ಕಾಗಿ ಗೋವನ್ನು ನಾವು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದರೆ ಎಲ್ಲ ಸಮಸ್ಯೆಗಳು ಬೇರಿನಿಂದ ಕಿತ್ತು ಹೋಗ್ತವೆ ಈ ಭಾರತದಲ್ಲಿ। ಆ ಕಾರಣಕ್ಕಾಗಿ ಈ ಬೀಫ್ ಎಕ್ಸ್ಪೋರ್ಟ್ ಕಂಪನಿಗಳೇ ಆಗಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಅನುಮತಿಯನ್ನು ನೀವು ನೀಡಿದ್ದೀರಿ। ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅದು ಗೋವು ಅವರ ಮಾತಿ ಆಗುವುದಿಲ್ಲ, ಅಲ್ಲಿ ಅವರಿಗೆ ಅದನ್ನು ವಧೆ ಮಾಡಲಿಕ್ಕೆ ಮತ್ತು ವಧಾಲಯಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ। ಅದೇ ರೀತಿ ಬೀಫ್ ಎಕ್ಸ್ಪೋರ್ಟ್ ಕಂಪನಿಗಳು ಸುಮಾರು 15ರಿಂದ 20 ಅಂತಾರಾಷ್ಟ್ರೀಯ ಬೀಫ್ ಕಂಪನಿಗಳು ನಮ್ಮ ಭಾರತದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ವಿ। ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಅವು ಕಾರ್ಯನಿರ್ವಹಿಸ್ತಾ ಇದ್ವಿ। ಅದರಲ್ಲಿ ಹೆಚ್ಚಾಗಿ ನಮ್ಮ ಮೇಲ್ಜಾತಿಯ ಬಾಂಧವರು ಆ ಕಂಪನಿಯ ಮಾಲಕರಾಗಿದ್ದಾರೆ। ಆ ಕಾರಣಕ್ಕಾಗಿ ನಾವು ಇವತ್ತು ಅದನ್ನು ರಕ್ಷಣೆ ನೀವು ಮಾಡಬೇಡಿ, ಪ್ರಾಣಿ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದರೆ ಈ ಎಲ್ಲ ವಿಚಾರಗಳು ಅದರಲ್ಲಿ ಬರ್ತವೆ। ಆ ಕಾರಣಕ್ಕಾಗಿ ನಾವು ಇವತ್ತು
ಧಾರವಾಡ ಮತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ಮುಸ್ಲಿಂ ಸಮಾಜದವರಿಂದ ಈ ಮಾತು ಕೇಳ್ತಾ ಬರ್ತಾ ಇದ್ವಿ. ನಾವು ಸಪೋರ್ಟ್ ಮಾಡ್ತೇವೆ. ಎಲ್ಲ ಇತರ ಧರ್ಮದ ಸಮುದಾಯದ ಸಂಘಟನೆಗಳು, ಜನರು, ನಿಮ್ಮ ಒಂದು ಕಾಳಜಿ ನಿಜವಾಗಿದ್ದರೆ, ಅದು ಸತ್ಯವಾಗಿದ್ದರೆ ನೀವು ಮುಂದೆ ಬನ್ನಿ. ಯಾಕಂದ್ರೆ ಈ ಒಂದು ದೇಶದಲ್ಲಿ ಪ್ರಪ್ರಥಮವಾಗಿ ಇದಕ್ಕೆ ಮುಸ್ಲಿಮರೇ ಬರಬೇಕಾಗಿತ್ತು, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಲಿಕ್ಕೆ. ಆ ಕಾರಣಕ್ಕಾಗಿ ನಮ್ಮ ಕಳಕಳಿಯ ವಿನಂತಿ ಇದೆ, ನೀವು ನಿಜವಾಗಿ ಗೋವನ್ನು ರಕ್ಷಣೆ ಮಾಡ್ತಾ ಇದ್ದರೆ ನೀವು ಅದನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕಾಗಿ ನಾವು ಪ್ರಧಾನಮಂತ್ರಿಗಳಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಅಲ್ಲ, ಬಕ್ರೀದ್ ಹಬ್ಬಕ್ಕೆ ನಾವು ಹೇಳ್ತಾ ಇದ್ವಿ ಅಲ್ಲ, ಬೇರೆ ಪ್ರಾಣಿ ಇದೆ, ನಾವು ಅದನ್ನ ಮಾಡ್ತೇವೆ. ನೀವು ಮಾಡಿ ಅಲ್ಲ, ಕಾನೂನು ಮಾಡಿ, ಪ್ರಥಮವಾಗಿ ನೀವು ಕಾನೂನು ಮಾಡಿ ಅದಕ್ಕೆ. ನೋಡ್ರಿ, ಈಗ ಬಕ್ರೀದ್ ಹಬ್ಬ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಆಚರಿಸಲ್ಪಡ್ತಾ ಇದೆ. ಅದಕ್ಕಾಗಿ ಅದು ನಮ್ಮ ಒಂದು ಧಾರ್ಮಿಕ ವಿಷಯ. ಈಗ ನೀವು ಗೋವು ಮತ್ತು ಎತ್ತು ಇವನ್ನು ಪ್ರಾಣಿ, ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದರೆ ನಮ್ಮ ಬಗ್ಗೆ ಅದಕ್ಕೆ ಅಭ್ಯಂತರ ಇಲ್ಲ. ಇತರ ಪ್ರಾಣಿ, ಕುರಿ, ಮೇಡು, ಮೇಕೆ, ಆಡು, ಬಹಳಷ್ಟು ಇನ್ನೂ ಪ್ರಾಣಿ ಇದಿವೆ. ಅದನ್ನು ನಾವು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಯಾರದೇ ಧಕ್ಕೆ ಆಗಲಾರದಂತೆ ನಾವು ಅದನ್ನು ಆಚರಣೆ ಮಾಡ್ತೀವಿ. ನಮ್ಮ ಕುರ್ಬಾನಿಯನ್ನು ಅದರ ಮುಖಾಂತರ ನಾವು ನೆರವೇರಿಸ್ತೀವಿ. ಧನ್ಯವಾದಗಳು.